ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೌತಮ್ ಮನೆಗೆ ಅವ್ರ ಅಪ್ಪ ಅಮ್ಮನ 60 ವರ್ಷ ಶಾಂತಿಗೆ ಅಂತ ಹೋದ್ರು, ಗಲಾಟೆ ಮಾಡು. ಆಮೇಲೆ ಅವ್ರ ತಾಯಿಗೆ ಹುಷಾರಿಲ್ದಾಗ ನೋಡಕ್ಕೆ ಅಂತ ಹೋದ್ರು, ಬೀದಿಯಲ್ಲೇ ಪಂಚಾಯ್ತಿ. ಆಮೇಲೆ ರಾಮನಗರಕ್ಕೆ ಹಬ್ಬಕ್ಕೆ ಅಂತ ಹೋದ್ರು, ಅಲ್ಲಿ ಗಲಾಟೆ ಅಂತೂ ಮರೆಯೋಕೆ ಆಗಲ್ಲ. ಇಲ್ಲಿಗೆ ಬಂದು ಅದೇ ಕೆಲಸ ಮಾಡಿ ಹೊರಟೋದ್ರು. ಬಾವಾ ಇಲ್ಲಿ ನೋಡಿ, ಗಲಾಟೆ ಮಾಡೋರು ಯಾರು, ಕಂತ್ರಿ ಬುದ್ಧಿ ತೋರಿಸೋರು ಯಾರು, ಇವೆಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು. ದಯವಿಟ್ಟು ನೀವು ಯಾರ ಬಗ್ಗೆನೂ ಮಾತಾಡದೇ ಇದ್ರೆ ಒಳ್ಳೇದು. ನಾನು ಅನುಭವಿಸಿದ್ದಕ್ಕೆ ಹೇಳ್ತಿದ್ದೀನಪ್ಪ, ಅನುಭವಿಸಿದ್ದಕ್ಕೆ ಹೇಳ್ತಾ ಇದ್ದೀನಿ. ಆ ಕಾರ್ತಿಕ್ ದೊಡ್ಡ ಮನುಷ್ಯನ ತರ ಕೋಪ ಮಾಡ್ಕೊಂಡು ಮುಖ ತಿರ್ಸ್ಕೊಂಡು ಹೊರಟೋದ. ಅವನು ಒಬ್ಬ ದೊಡ್ಡ ಮನುಷ್ಯ ಏನೋ. ಇಲ್ಲಿ ನೋಡಿ ಬಾಬಾ, ನನಗೆ ಅವ್ರ ಬಗ್ಗೆನೂ ಗೊತ್ತು, ನಿಮ್ ಬಗ್ಗೆನೂ ಗೊತ್ತು. ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ವಿಜಯ್ ಸ್ವಲ್ಪ ಸುಮ್ಮನಿದ್ಬಿಡು. ಏನ್ ಸುಮ್ನಿರೋದಪ್ಪ, ಯಾವಾಗ್ಲೂ ನನ್ನ ತಾಳ್ಮೆ ಪರೀಕ್ಷೆ ಮಾಡೋದಾಗಿದೆ ಇವ್ರದಂತೂ. ವಿಜಯ್, ನಿನ್ನ ಹೆಂಡತಿ ಕಡೆಯವರು ಮಾಡಿದ್ದನ್ನ ಸಹಿಸ್ಕೊಂಡೆ ನಾನು ಸುಮ್ನಿರೋದೀಗ. ಬಾವಾ ಸಾಕು, ಇದಕ್ಕ ಮೇಲೆ ಒಂದು ಮಾತಾಡಿದ್ರು ಚೆನ್ನಾಗಿರೋದಿಲ್ಲ. ವಿಜಿ 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 ಸುಮ್ಮನಿರೋ ಸ್ವಲ್ಪ. ಮಾನ ಮರ್ಯಾದೆ ಇಲ್ದಿರೋ ಹತ್ರ ಏನೋ ಮಾತು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆ ತಾನೆ? ನಾನು ನೋಡ್ತಾನೆ ಇದ್ದೀನಿ, ಇವ್ರದ್ದೆಲ್ಲ ತೀರ ಅತಿಯಾಗೋಯ್ತು. ಇದಕ್ಕೊಂದು ಮುಕ್ತಾಯ ಹಾಡಲೇಬೇಕು. ವಿಜಿ, ನೀವು ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ವಿಜಿಗೆ ನಾನೇ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ರು ಬಾವಾ. ಅದನ್ನ ನೆನ್ಸ್ಕೊಂಡ್ಬಿಟ್ರೆ ನನಗೆ ತುಂಬ ಸಂಕಟ ಆಗ್ತಿದೆ. ಬಿಡಯ್ಯ, ನಿನ್ನ ಬಗ್ಗೆ ಗೊತ್ತಿಲ್ಲ, ಏನೇನೋ ಮಾತಾಡ್ತಾರೆ. ನಾವು ಅಲ್ಲಿಗೆ ಹೋಗಿದ್ದೆ ತಪ್ಪಾಯ್ತು ಕಣಪ್ಪ. ಇವಳು ಹೇಳ್ದಾಗೆ ನಾವು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು. ಮುಖ್ಯವಾಗಿ ನೀನು ಹೋಗ್ಬಾರ್ದಾಗಿತ್ತು. ಹೋಗ್ಲಿ ಬಿಡಿ ಬಾವಾ, ಬಿಟ್ಟಾಕಿ ಅಲ್ಲದನ್ನು ಅಂದ್ಕೊಂಡೆ ಕಣೋ. ನಿನಗೋಸ್ಕರ ಮನೆ ತನಕ ಬಂದ್ರಲ್ಲ, ಇವರೇನೋ ಒಂದು ಮರ್ಯಾದೆ ಮಾಡೇ ಹೋಗೋದು ಅಂತ ಅಂದ್ಕೊಂಡೆ. ಇದಕ್ಕೇನಂತಾರೆ ಗೊತ್ತಾ? ಸಿಂಗಾರ ಮಾಡಿ ಮೂಗು ಕುಯ್ಯೋದು ಅಂತ. ಈಗ ಹೇಳಿ, ಇಷ್ಟು ದಿನ ನಾನು ಹೇಳ್ದಾಗ ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ಗೊತ್ತಾಯ್ತಾ ಅವ್ರ ಸತ್ಯ ಏನು ಅಂತ? ಬಿಟ್ಟಾಕೋ ಅಚ್ಚು. ನಾನು ಯಾಕೆ ಬಿಡ್ಲಿ? ನಾನು ಬಿಡಲ್ಲ. ಹೋಗಿ ಅವ್ರನ್ನ ಕೇಳ್ತೀನಿ. ಅದ್ ಹೇಗ್ ನನ್ ಗಂಡಂಗ್ ಇಷ್ಟೆಲ್ಲ ಮಾತಾಡಿದ್ರಿ ಅಂತ 4 ಪ್ರಶ್ನೆ ಕೇಳೋವರೆಗೂ ನನಗ್ ಸಮಾಧಾನ ಇಲ್ಲ. ಅಚ್ಚು ಬಿಟ್ಬಿಡೆ. ನಮ್ಗೇನು ಅವ್ರ ಬಗ್ಗೆ ಗೊತ್ತಿಲ್ವಾ? ಎಲ್ಲ ಕೇಳಿಸ್ಕೊಂಡು ನಾನೇ ತೆಪ್ಪಕ್ಕೆ ಬರ್ಲಿಲ್ವಾ? ನೀನ್ ಯಾಕೆ ಜೋರಾಗಿ ಮಾತಾಡ್ತಿದೀಯ ಇವಾಗ? ನೀವ್ ಬಿಡಿ ಮಾವ, ಪ್ರಪಂಚದಲ್ಲೇ ಇಲ್ದೇ ಇರೋ ಶಾಂತ ಮೂರ್ತಿ ಆಗ್ಬಿಟ್ಟಿದೀರಾ.
ಅಲ್ಲ ಅವ್ರು ಹಾಗೆ ಮಾತಾಡ್ದಾಗ ಅವ್ರ ಕಾಲರ್ ಪಟ್ಟಿ ಹಿಡ್ಕೊಂಡು 4 ಬಿಟ್ಟಿದ್ರೆ ಹಳೆ ಮುರಳಿ ಮಾವ ಆಗಿರ್ತಿದ್ರಿ ನೀವು. ಈಗೀಗ ನಿಮ್ಗೆ ನಮ್ಮಪ್ಪನ್ ಗಾಳಿ ಬೀಸೋಕ್ ಶುರು ಆಗ್ಬಿಟ್ಟಿದೆ. ಅದಕ್ಕೆ ನೀವು ದೇವ್ರಾಗ್ಬಿಟ್ಟಿದ್ದೀರಾ. ನೀವು ಅಂದಿದ್ದೆಲ್ಲ ಅನ್ನಿಸ್ಕೋತೀರಾ ಅಂತ ಒಂಚೂರು ಭಯ ಇಲ್ದೆ ಕಂಡ್ ಹುಚ್ಚರೆಲ್ಲ ಬಾಯಿಗೆ ಬಂದಂಗ್ ಮಾತಾಡ್ತಿದವೆ. ಅಚ್ಚು ಅವನೇನು ಕೋಪ ಬಿಟ್ಬಿಟ್ಟಿಲ್ಲ, ದಾಕ್ಷಿಣ್ಯಕ್ಕೋಸ್ಕರ ಮಾತಾಡದೆ ಸುಮ್ಮನೆ ಇದ್ದಾನೆ ಅಷ್ಟೇ. ನನಗ್ ಯಾವ ದಾಕ್ಷಿಣ್ಯನೂ ಇಲ್ಲಪ್ಪ. ನಾನ್ ಹೋಗಿ ಅವ್ರ ಮನೆಯಲ್ಲಿ ಮಾತಾಡ್ಲೇಬೇಕು. ನೀವೇ ಹೇಳಿಪ್ಪ, ಮಾವ ಏನ್ ತಪ್ಪು ಮಾಡಿದ್ದಾರೆ? ನನ್ನನ್ ಕಟ್ಕೊಂಡಿದ್ ಪಾಪಕ್ಕೆ ನನ್ ಒಡ ಹುಟ್ಟಿದವ್ರ ಹತ್ರ, ಅವ್ರ ಗಂಡಂದ್ರ ಹತ್ರ, ಅಷ್ಟು ಸಾಲದು ಅಂತ ಗಂಡಂದ್ರ ಸಂಬಂಧಿಕರ ಹತ್ರನೂ ಇವ್ರ ಬಾಯಿಗೆ ಬಂದಾಗೆಲ್ಲ ಅನ್ನಿಸ್ಕೋಬೇಕ? ಇದ್ ಯಾವ ನ್ಯಾಯಪ್ಪ? ಏ ಅಚ್ಚು, ಏನಂತ ಮಾತಾಡ್ತಿದ್ಯೆ? ಒಡ ಹುಟ್ಟಿದವ್ರು ಅದು ಇದು ಅಂತೆಲ್ಲ. ನಿನ್ ಒಡ ಹುಟ್ಟಿದವ್ರು ನನ್ಗೇನ್ ಬೇರೆಯವ್ರಾ? ನೋಡ್ದೇನಮ್ಮ ಅಚ್ಚು, ನೋಡ್ದ್ಯಾ? ಅವರು ಇವರು ಅಂತ ಬೇರೆ ಮಾಡಿ ನೋಡಕ್ಕೆ ಬರಲ್ಲ ಅವನಿಗೆ. ಇಂಥ ಗುಣ ಯಾರಿಗಮ್ಮ ಬರುತ್ತೆ? ಹಾ, ಒಂದೇ ಒಂದು ಮಾತು ಸಹಿಸ್ಕೊಳಕ್ಕಾಗದೆ ಕಾರ್ತಿಕ್ ಅವರು ಹೊರಟೇ ಬಿಟ್ರು ಅಂತ ಹೇಳಿದ್ರಲ್ಲ. ಆದ್ರೆ ಅವಮಾನ ಅನುಭವಿಸ್ಕೊಂಡು ಸುಮ್ಮನೆ ಇದ್ದವನು ಇವನು. ಒಂದು ಮಾತು ಆಡದೆ ಕೋಪ ಅದುಮಿಟ್ಕೊಂಡು ಸುಮ್ಮನೆ ನಿಂತಿದ್ದ ಅಲ್ವಾ? ಏನಕ್ಕೋಸ್ಕರ ಹೇಳು? ತನ್ನ ಅಕ್ಕನ ಮಕ್ಕಳ ಕುಟುಂಬದ ಮರ್ಯಾದೆ ಕಾಪಾಡಬೇಕು ಅನ್ನೋದಕ್ಕೋಸ್ಕರ. ಏ ಮುರಳಿ, ನನ್ಗೊಂದು ಭಯ ಆಗ್ತಿದೆ ಕಣಯ್ಯ. ನನ್ನ ಜವಾಬ್ದಾರಿನ, ನನ್ನನ್ನು ನಂಬ್ಕೊಂಡಿರೋರ ಜವಾಬ್ದಾರಿನ ಎಲ್ಲನೂ ತಗೊಂಡ್ ಬಂದು ನಿನ್ ತಲೆ ಮೇಲೆ ಹಾಕಿ ನಾನು ಎಲ್ಲಿ ಹೊರಟೋಗ್ತೀನೋ ಅಂತ ಭಯ ಆಗ್ತಿದೆ ಕಣಯ್ಯ. ಅಪ್ಪ, ಭಾವ, ಏನ್ ಮಾತಾಡ್ತಿದ್ದೀರಾ? ಜವಾಬ್ದಾರಿ ಅದು ಇದು ಅಂದ್ಕೊಂಡು. ಇದೆಲ್ಲ ನನ್ನ ಕರ್ತವ್ಯ ಭಾವ. ಹಾಗೂ ಆ ಥರ ಏನಾದರೂ ಸಮಸ್ಯೆ ಬಂತು ಅಂತ ಅಂದ್ಕೊಳ್ಳಿ, ನಿಮ್ಮನ್ನೊಂದ್ಸಲ ನೆನೆಸ್ಕೊಂಡ್ರೆ ಸಾಕು, ಆ ಸಮಸ್ಯೆಗಳೆಲ್ಲ ಕರ್ಗೋಗ್ಬಿಡತ್ತೆ. ಬೇಡ ಕಣ, ಬೇಡ. ನಿನ್ಗಂತ ಯಾವ ಸಮಸ್ಯೆನೂ ಬರೋದು ಬೇಡಪ್ಪ. ಅದನ್ನೇ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಕಣ. ಹಾ ಭಾವ.